ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರೇ, ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, 25/1/2026 ಭಾನುವಾರ ಅಂದ್ರೆ ಇಂದು ನಡೆದ ಕೆಎ ಇಲಾಖೆಯಿಂದ ನಡೆಸಲಾದಂತ ಎಸ್ಡಿಎ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಇತಿಹಾಸ ವಿಷಯಗಳಿಗೆ ಸಂಬಂಧಿಸಿದ ಸಂಭವನೀಯ ಕೀ ಉತ್ತರಗಳ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ. ಇಲಾಖೆ ಬಿಡ್ತಕ್ಕಂಥ ಕೀ ಆನ್ಸರ್ ಅಂತಿಮವಾಗಿರುತ್ತೆ. ಸ್ನೇಹಿತರೆ, ಒಂದು ವಿಶೇಷ ಮಾಹಿತಿ, ಆರ್ ಮಂಜುನಾಥ್ ಹಿಸ್ಟ್ರಿ ಗ್ರೂಪ್ ಅಂತ ಒಂದು ಟೆಲಿಗ್ರಾಮ್ ಚಾನೆಲ್ ಇದೆ. ಇಲ್ಲಿ ಇತಿಹಾಸಕ್ಕೆ ಸಂಬಂಧಿಸಿದ ವಿಶೇಷ ಮಾಹಿತಿಗಳನ್ನ ನಾನು ಅಪ್ಲೋಡ್ ಮಾಡ್ತೀನಿ. ನಿಮ್ಗೆ ಈ ಮಾಹಿತಿಗಳು ಬೇಕಂದ್ರೆ ನಾನು ಕೆಳಗಡೆ ನೀಡಿರ್ತಕ್ಕಂಥ ಡಿಸ್ಕ್ರಿಪ್ಷನ್ಸ್ ಬಾಕ್ಸ್ ಅಲ್ಲಿ ಇರ್ತಕ್ಕಂಥ ಲಿಂಕ್ ಬಳಸ್ಕೊಂಡು ನನ್ನ ಚಾನಲ್ಗೆ ಜಾಯ್ನ್ ಆಗಬಹುದು. ನಿಮ್ಮ ಸ್ನೇಹಿತರನ್ನು ಜಾಯ್ನ್ ಮಾಡಿ ಅಂತ ಕೇಳ್ತಾ, ಇವತ್ತಿನ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಮಾಡೋದಾದ್ರೆ, ಸ್ನೇಹಿತರೆ, ನಾನು ಕೆಎ ನಡೆಸ್ತಿರ್ತಕ್ಕಂಥ ಪರೀಕ್ಷೆಯಲ್ಲಿ ಇತಿಹಾಸ ವಿಷಯಕ್ಕೆ ಸಂಬಂಧಿಸಪಟ್ಟಂತ ಪ್ರಶ್ನೆಗಳನ್ನ ಕೂಲಂಕುಷವಾಗಿ ಸ್ಟಡಿ ಮಾಡಿದಾಗ ನನಗೆ ತಿಳಿದು ಬಂದಿದ್ದೇನು ಅಂದ್ರೆ, HK FDA ಎಕ್ಸಾಮ್ ಅಲ್ಲಿ, ಹೈದರಾಬಾದ್ ಕರ್ನಾಟಕ FDA ಎಕ್ಸಾಮ್ ಅಲ್ಲಿ ಕೇಳಿದಂತ ಪ್ರಶ್ನೆಗಳ ಅಪ್ಡೇಟೆಡ್ ವರ್ಷನ್ 4-5 ಕ್ವಶನ್ ನಾನ್ HK FDA ಎಕ್ಸಾಮ್ ಅಲ್ಲಿ ರಿಪೀಟ್ ಆಗಿತ್ತು. ನಾನ್ HK FDA ಎಕ್ಸಾಮ್ ಅಲ್ಲಿ ರಿಪೀಟ್ ಆದಂತ ಅಂದ್ರೆ ಅಪ್ಡೇಟೆಡ್ ಅದೇ ಟಾಪಿಕ್ ಅಲ್ಲಿ ಇನ್ನೂ ಮುಂದುವರೆದಂತ ಕೆಲವು ಪ್ರಶ್ನೆಗಳು ಇವತ್ತು SDA ಪೇಪರ್ ಅಲ್ಲಿ ಕೂಡ ಪುನರಾವರ್ತನೆ ಆಗಿರೋದನ್ನ ನಾನು ಅಬ್ಸರ್ವ್ ಮಾಡಿದ್ದೀನಿ. ಹಾಗಾಗಿ ಅದಕ್ಕೆ ನಾನು ನಿಮ್ಗೆ ಹೇಳೋದೇನು ಅಂದ್ರೆ, ಯಾವುದೇ ಒಂದು ಪರೀಕ್ಷೆ ಆದ ನಂತರ ಆ ಪ್ರಶ್ನೆ ಪತ್ರಿಕೆಯನ್ನ ವಿಶ್ಲೇಷಣಾತ್ಮಕವಾಗಿ, ವಿವರಣಾತ್ಮಕವಾಗಿ ಅಧ್ಯಯನ ಮಾಡಿದ್ರೆ ಮುಂದಿನ ಎಕ್ಸಾಮ್ಗೆ ಒಂದು ಅಟ್ಲೀಸ್ಟ್ ಒಂದು ಸಬ್ಜೆಕ್ಟ್ ಇಂದ 4-5 ಪ್ರಶ್ನೆ ಅಂದ್ರೂ ಕೂಡ ಒಂದು 20-25 ಪ್ರಶ್ನೆಗಳನ್ನ ನಿಮ್ಗೆ ಈಸಿಯಾಗಿ ಗೇನ್ ಮಾಡಬಹುದು ಸ್ನೇಹಿತರೆ. ಸೊ ಮೊದಲನೇ ಪ್ರಶ್ನೆ ಹೀಗಿದೆ: ಭಾರತದ ಮೊದಲ ಸಹಕಾರ ಸಂಘ ಯಾವ ವರ್ಷ, ಯಾವ ರಾಜ್ಯದಲ್ಲಿ ಪ್ರಾರಂಭವಾಯಿತು ಅಂತ ಕೇಳಿದ್ರೆ, ಬಿಫೋರ್ FDA ಎಕ್ಸಾಮ್ ಅಲ್ಲಿ ಯಾರು, ಎಲ್ಲಿ ಸ್ಥಾಪನೆ ಮಾಡಿರುವಂತ 2 ಪ್ರಶ್ನೆ ಇತ್ತು ನಾನ್ HK FDA ಎಕ್ಸಾಮ್ ಅಲ್ಲಿ. ಇವತ್ತು ಅದರ ಮುಂದುವರಿದ ಭಾಗ ಎಲ್ಲಿ, ಯಾವಾಗ ಅಂತ ಕೇಳಿದರೆ, ಸೊ ಇದಕ್ಕೆ ಸರಿಯಾದಂತ ಉತ್ತರ 1905ರ ಕರ್ನಾಟಕ. 1905ರ ಕರ್ನಾಟಕ. ಭಾರತದ ಮೊದಲ ಸಹಕಾರ ಸಂಘ 1905ರಲ್ಲಿ. ಎಲ್ಲಿ ಅಂದ್ರೆ ಕರ್ನಾಟಕದಲ್ಲಿ ಅಂತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಇನ್ನು ಎರಡನೇ ಕ್ವಶನ್, ಕರ್ನಾಟಕ ಏಕೀಕರಣಕ್ಕೆ ಸಂಬಂಧಿಸಿದಂತೆ ಕೆಳಕಂಡ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಇದೆ. ಸೊ ಇಲ್ಲಿ ನೋಡಿ, ರಾಜ್ಯ ಪುನರ್ರಚನಾ ಆಯೋಗವು ಮೈಸೂರು ರಾಜ್ಯದ ಏಕೀಕರಣವನ್ನ ಶಿಫಾರಸು ಮಾಡಿತ್ತು. ರೈಟು, ಹೌದಲ್ವಾ? ಕರೆಕ್ಟ್, 1953 ಸೊ ಅದೇ ರೀತಿಯಾಗಿ ನವೆಂಬರ್ 1, 1956 ಏಕೀಕೃತ ಮೈಸೂರು ಸಾಮ್ರಾಜ್ಯ ಅಸ್ತಿತ್ವಕ್ಕೆ ಬಂತು. ಈ ಎರಡೂ ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಆಗಿದೆ. ಹೇಳಿಕೆ 1, ಹೇಳಿಕೆ 2 ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಏಕೀಕೃತ ಮೈಸೂರು ರಾಜ್ಯದಲ್ಲಿ 21 ಜಿಲ್ಲೆಗಳಿದ್ದವು ಅಂತ ಹೇಳಿದರೆ, ಸೊ ಇಲ್ಲಿ ನನ್ನ ಪ್ರಕಾರ 19 ಜಿಲ್ಲೆಗಳಿದ್ದು, 21 ಅಲ್ಲ 19 ಇದ್ದು. ಹಾಗಾಗಿ ಈ ಸ್ಟೇಟ್ಮೆಂಟ್ ರಾಂಗು. ದೇವರಾಜ ಅರಸೂರ್ ಅವರು ಏಕೀಕೃತ ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿಗಳಾದ್ರು ಅಂತ ಹೇಳಿದರೆ, ಹಾಗಾಗಿ ಈ ಸ್ಟೇಟ್ಮೆಂಟ್ ರಾಂಗು. ಯಾಕಂದ್ರೆ ನಿಮ್ಗೆಲ್ಲರಿಗೂ ಗೊತ್ತು, ನಿಜಲಿಂಗಪ್ಪನವರು ಏಕೀಕೃತ ಮೈಸೂರಿನ ಮೊದಲ ಮುಖ್ಯಮಂತ್ರಿಗಳು. ವಿಶಾಲ ಮೈಸೂರು ರಾಜ್ಯದ ಮುಖ್ಯಮಂತ್ರಿ ಅಥವಾ ಕರ್ನಾಟಕ ರಾಜ್ಯದ ಮೊದಲ ಮುಖ್ಯಮಂತ್ರಿ ದೇವರಾಜ ಅರಸು ಅಂತ ಕೊಟ್ಟಿದ್ರೆ ಸರಿ ಆಗ್ತಿತ್ತು. ಹಾಗಾಗಿ ನನ್ನ ಪ್ರಕಾರ CD ಸ್ಟೇಟ್ಮೆಂಟ್ ರಾಂಗು. AB ಸ್ಟೇಟ್ಮೆಂಟ್ ರೈಟ್ ಇದೆ. ನೋಡಿ, A 4 ಆಪ್ಷನ್ ಅಲ್ಲೂ ಇದೆ. B ನೋಡಿ, ಇದು ಸರಿಯಾದಂತ ಉತ್ತರ, 3ನೇ ಆಪ್ಷನ್. ನನ್ನ ಪ್ರಕಾರ ಸರಿಯಾದಂತ ಉತ್ತರ 3ನೇ ಆಪ್ಷನ್ ಸ್ನೇಹಿತರೆ. ಇಲಾಖೆ ಬಿಡುವ ಉತ್ತರಕ್ಕಾಗಿ ಕಾಯೋಣ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಇಲ್ಲಿ ನೋಡಿ, ನಿಮ್ ಸ್ಕ್ರೀನ್ ಮೇಲೆ ಕಾಣ್ತದೆ. 1857ರ ದೆಹಲಿಯ ದಂಗೆಗೆ, ಕಾಣ್ತಾ ಇಲ್ಲ ಅಂದ್ರೆ ಕೇಳಿಸ್ಕೊಡ್ರಿ. 1857ರ ದೆಹಲಿಯ ದಂಗೆಗೆ ಸಂಬಂಧಿಸಿದಂತೆ ಕೆಳಕಂಡ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಇದೆ. ಸ್ವಲ್ಪ ಪ್ರಶ್ನೆ ಮರ್ಜ್ ಆಗಿದೆ, ನಾನು ಓದ್ತೀನಿ, ಕೇಳಿಸ್ಕೊಳ್ರಿ. ಹೇಳಿಕೆ 1 ಹೀಗಿದೆ: ಕೊನೆಯ ಮೊಘಲ್ ದೊರೆ 2ನೇ ಬಹದ್ದೂರ್ ಶಾನನ್ನು ಭಾರತದ ಚಕ್ರವರ್ತಿ ಮತ್ತು ದೆಹಲಿಯ ದಂಗೆಯ ನಾಯಕ ಎಂದು ಘೋಷಿಸಲಾಯಿತು. ಹೌದು, ಮೀರತ್ನಲ್ಲಿ ದಂಗೆ ಎದ್ದಂತ ನಮ್ಮ ಸೈನಿಕರು ದೆಹಲಿಗೆ ಬಂದು 2ನೇ ಬಹದ್ದೂರ್ ಶಾನನ್ನ ಭಾರತದ ಚಕ್ರವರ್ತಿ ಅಂತ ಘೋಷಣೆ ಮಾಡ್ತಾರೆ. ಇವರೇ ದೆಹಲಿಯ ದಂಗೆಯ ನಾಯಕನಾಗಿರ್ತಾರೆ. ಹಾಗಾಗಿ ಹೇಳಿಕೆ 1 ಸರಿ ಇದೆ. ಹೇಳಿಕೆ 1 ಸರಿ ಇದೆ. ನೆಕ್ಸ್ಟ್ ಹೇಳಿಕೆ 2 ಏನು? ಬ್ರಿಟಿಷ್ ಸೇನಾಧಿಕಾರಿ ಸರ್ ಜಾನ್ ನಿಕೋಲ್ಸನ್ ದೆಹಲಿಯನ್ನ ವಶಪಡಿಸಿಕೊಂಡನು. ಸರ್ ಜಾನ್ ನಿಕೋಲ್ಸನ್. ಹೇಳಿಕೆ 2 ಕೂಡ ಸರಿಯಾಗಿದೆ. ಹೇಳಿಕೆ 2 ಕೂಡ ಸರಿಯಾಗಿದೆ. ಹಾಗಾಗಿ ಇಲ್ಲಿ ನಮ್ಗೆ ಹೇಳಿಕೆ 1 ಸರಿ, ಹೇಳಿಕೆ 2 ತಪ್ಪು, ಸಿ ಬೇಡ. ಹೇಳಿಕೆ 1 ತಪ್ಪು, ಹೇಳಿಕೆ 2 ಸರಿ, ಡಿನೂ ತಪ್ಪು. ಇವೆರಡರಲ್ಲಿ ಒಂದು ಆನ್ಸರ್. ಏನಿದು? ಹೇಳಿಕೆ 1 ಸರಿ, ಹೇಳಿಕೆ 2 ಸರಿ. ಹೇಳಿಕೆ 1ನ್ನ, ಹೇಳಿಕೆ 2ನ್ನ ವಿವರಿಸುತ್ತದೆ. ಹೌದು, ಸರಿಯಾದಂತ ಉತ್ತರ ನನ್ನ ಪ್ರಕಾರ 1ನೇದು ಕರೆಕ್ಟು. ಯಾಕಂದ್ರೆ ಹೇಳಿಕೆ 1 ಸರಿಯಾಗಿದೆ, ಹೇಳಿಕೆ 2 ಸರಿಯಾಗಿದೆ. ಯಾಕೆಂದ್ರೆ ದೆಹಲಿಯ ದಂಗೆಯ ನಾಯಕ 2ನೇ ಬಹದ್ದೂರ್ ಶಾ, ಆ ದೆಹಲಿಯ ದಂಗೆಯನ್ನು ಹತ್ತಿಕ್ಕಿದ್ದು ಜಾನ್ ನಿಕೋಲ್ಸನ್. ಹಾಗಾಗಿ 1 ಮತ್ತು 2 ಹೇಳಿಕೆಗಳು ಸರಿಯಾಗಿದ್ದು,
ಹೇಳಿಕೆ ಒಂದನ್ನ ಹೇಳಿಕೆ ಎರಡು ವಿವರಿಸುತ್ತದೆ ಅನ್ನೋದು ಸರಿಯಾಗಿದೆ. ಸೊ ಹಾಗಾಗಿ ಇದು ಸರಿಯಾದಂತ ಉತ್ತರ ಒಂದನೇ ಆಪ್ಷನ್. ಅರ್ಥ ಆಯ್ತಾ? ನೆಕ್ಸ್ಟ್, ಕೆಳಗಿನ ಯಾವ ಸ್ಥಳಗಳಲ್ಲಿ ಸ್ತೂಪವನ್ನ ನಿರ್ಮಿಸಲಾಗಿಲ್ಲ ಅಂತ ಕೇಳಿದ್ದಾರೆ. ನಿರ್ಮಿಸಲಾಗಿಲ್ಲ, ಚೆನ್ನಾಗಿ ಓದ್ಕೊಳ್ರಿ. ನಿರ್ಮಿಸಲಾಗಿಲ್ಲ ಅಂತ ಕೇಳಿದರೆ, ಬರ್ಹೂತ್ ಇಲ್ಲಿ ಸ್ತೂಪ ಇದೆ, ಬರ್ಹೂತ್ ನಲ್ಲಿ ಬೌದ್ಧ ಸ್ತೂಪ ಇದೆ. ಸಾರಾನಾಥದಲ್ಲೂ ಕೂಡ ಬೌದ್ಧ ಸ್ತೂಪ ಇದೆ. ಸಾಂಚಿಯಲ್ಲೂ ಕೂಡ ಬೌದ್ಧ ಸ್ತೂಪ ಇದೆ. ಕಾರ್ಲೆಯಲ್ಲಿ ಚೈತ್ಯಾಲಯ ಇದೆ, ಸ್ತೂಪ ಇಲ್ಲ ಕಾರ್ಲೆಯಲ್ಲಿ. ಸೊ ದೇರ್ ಫೋರ್ ರೈಟ್ ಆನ್ಸರ್ ಇಸ್ ಕಾರ್ಲೆ. ನನ್ನ ಪ್ರಕಾರ ಸರಿಯಾದಂತ ಉತ್ತರ ಕಾರ್ಲೆ. ಓಕೆ, ಏನಾದ್ರು ತಪ್ಪಿದ್ರೆ ನೀವು ಕರೆಕ್ಟ್ ಮಾಡಿ, ನಿಮಗೆ ಸರಿಯಾದ ಗೊತ್ತಾರೆ, ಬಟ್ ನಾನು ಹೇಳ್ತಾ ಇರೋದು ಕರೆಕ್ಟ್. ಇದಾದ್ಮೇಲೆ ನೆಕ್ಸ್ಟ್ ಕ್ವಶನ್. ಕ್ರಿಸ್ತಶಕ 672ರಲ್ಲಿ ಶಿವಾಜಿಯ ಸೈನ್ಯ ಮೊಘಲರನ್ನು ಯಾವ ಕದನದಲ್ಲಿ ಸೋಲಿಸಿತು? ಶಿವಾಜಿಗೂ ಮತ್ತು ಮೊಘಲರಿಗೂ ಒಂದು ಕಾದಾಟ ಆಗುತ್ತೆ, ಯುದ್ಧ ಆಗುತ್ತೆ. ಯುದ್ಧದಲ್ಲಿ ಶಿವಾಜಿ ಯಾವ ಸೈನ್ಯದಲ್ಲಿ ಸೋತ್ರು ಅಂತ ಶಿವಾಜಿಯು ಮೊಘಲ್ ಸೈನ್ಯವನ್ನ ಯಾವ ಕದನದಲ್ಲಿ ಸೋಲ್ಸಿದ್ರು ಅಂತ, ಶಿವಾಜಿಯ ಸೈನ್ಯ ಮೊಘಲರನ್ನ ಯಾವ ಕದನದಲ್ಲಿ ಸೋಲ್ಸಿದ್ರು ಅಂತ ಸಲ್ಹೇರ್ ಕದನ ಅಥವಾ ಸಾಲ್ಹೇರ್ ಕದನ ಅಂತಿದೆ ನೋಡಿ ಇಲ್ಲಿ. ಸಲ್ಹೇರ್ ಕದನ ಅಥವಾ ಸಾಲ್ಹೇರ್ ಕದನ ಅಂತ ಕರಿತೀವಿ. ಸರಿಯಾದಂತ ಉತ್ತರ 2. ಸರಿಯಾದಂತ ಉತ್ತರ 2. ನೆಕ್ಸ್ಟ್, ಬಂಗಾಳಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ ಅಂತಿದೆ. ಹೇಳಿಕೆ 1, 1765ರಲ್ಲಿ ರಾಬರ್ಟ್ ಕ್ಲೈವನು ದ್ವಿಸರ್ಕಾರ ಪದ್ಧತಿಯನ್ನು ಜಾರಿಗೆ ತಂದನು. ಅಂದ್ರೆ ಬಕ್ಸರ್ ಕದನ ಆದ್ಮೇಲೆ ಅಲಹಾಬಾದ್ ಒಪ್ಪಂದ ಆಗುತ್ತೆ. ಆ ಅಲಹಾಬಾದ್ ಒಪ್ಪಂದದಂತೆ ಮೊಘಲ್ ದೊರೆ 2ನೇ ಶಾ ಆಲಂನೊಂದಿಗೆ ಒಪ್ಪಂದವನ್ನ ಮಾಡಿಕೊಂಡು ಬಂಗಾಳದಲ್ಲಿ ದ್ವಿಸರ್ಕಾರವನ್ನ ಜಾರಿಗೆ ತತ್ತರೆ. ಹೇಳಿಕೆ 1 ಸರಿಯಾಗಿದೆ ನನ್ನ ಪ್ರಕಾರ. ನೆಕ್ಸ್ಟ್, ಬ್ರಿಟಿಷರಿಗೆ ಕಂದಾಯ ವಸೂಲಿ ಮಾಡಲು ದಿವಾನಿ ಹಕ್ಕುಗಳನ್ನು ನೀಡಲಾಯಿತು. ಹೌದು, ಬ್ರಿಟಿಷರು ಕಂದಾಯ ವಸೂಲಿ ಮಾಡುವ ಅಧಿಕಾರವನ್ನ ಪಡೆದ್ರು ಮತ್ತು ನಿಜಾಮನಿಗೆ ಆಡಳಿತ, ಕಾನೂನು, ಸುವ್ಯವಸ್ಥೆಯ ಹೊಣೆಗಾರಿಕೆಯನ್ನ ವಹಿಸಿದ್ರು. ಇದನ್ನೇ ದ್ವಿ ಸರ್ಕಾರ ಪದ್ಧತಿ ಅಂತ ಕರಿತೀವಿ. ಹಾಗಾಗಿ 2 ಹೇಳಿಕೆ ಸರಿಯಾಗಿದೆ. ಸೊ ಹಾಗಾದ್ರೆ ಇಲ್ಲಿ ಸರಿಯಾದಂತ ಉತ್ತರ ಯಾವುದು ಅಂದ್ರೆ ಹೇಳಿಕೆ 1 ಸರಿ, ಹೇಳಿಕೆ 2 ಸರಿ, ಹೇಳಿಕೆ 1ಅನ್ನ ಹೇಳಿಕೆ 2 ವಿವರಿಸುತ್ತದೆ. ಸೊ ಹಾಗಾಗಿ ಸರಿಯಾದಂತ ಉತ್ತರ 1. ಸರಿಯಾದಂತ ಉತ್ತರ 1. ನೆಕ್ಸ್ಟ್ ಸ್ನೇಹಿತರೆ, 4ನೇ ಆಂಗ್ಲೋ ಮೈಸೂರು ಯುದ್ಧದ ಸಂದರ್ಭದಲ್ಲಿ ಬ್ರಿಟಿಷ್ ಸೇನೆಯ ಕಮಾಂಡರ್ ಆಗಿದ್ದವರು ಯಾರ್ಯಾರು ಅಂತ ಕೇಳಿದರೆ, ನನ್ನ ಪ್ರಕಾರ ಸ್ಟುವರ್ಟ್ ಸರಿ, ವೆಲ್ಲೆಸ್ಲಿನೂ ಸರಿ, ಹ್ಯಾರಿಸ್ ಸರಿ. ಯಾಕಂದ್ರೆ ಆರ್ಥರ್ ವೆಲ್ಲೆಸ್ಲಿ, ಸ್ಟುವರ್ಟ್ ಸಿದ್ದೇಶ್ವರದಲ್ಲಿ, ಹ್ಯಾರಿಸ್ ಮಳವಳ್ಳಿಯಲ್ಲಿ ಟಿಪ್ಪುನ ಸೋಲಿಸ್ತಾರೆ. ಆರ್ಥರ್ ವೆಲ್ಲೆಸ್ಲಿ ಕೂಡ ಯುದ್ಧದಲ್ಲಿ ಭಾಗವಹಿಸಿರ್ತಾರೆ. ಲಾರ್ಡ್ ವೆಲ್ಲೆಸ್ಲಿ ಈ ಯುದ್ಧದಲ್ಲಿ ಭಾಗವಹಿಸಿದಂತ ಬ್ರಿಟಿಷರ ಪರವಾದಂತ ಗವರ್ನರ್ ಜನರಲ್. ಬಟ್ ಇಲ್ಲಿ ಆಪ್ಷನ್ ಏನಿದೆ, ಆಪ್ಷನ್ ಎ, ಬಿ, ಇ ಅಂತ ಯಾವ್ದು ಇಲ್ವಲ್ಲ, ಎ, ಬಿ ಅಂತ ಯಾವ್ದು ಇಲ್ಲ. ಹಾಗಾಗಿ ಮತ್ತೆ ಯಾವ್ದನ್ನ ತಗೋಬಹುದು ಅಂದ್ರೆ ಬಿ, ಇ ಅಂತ ಯಾವ್ದಾದ್ರು ಬಿ ಇದೆ ನೋಡಿ. 90% ಇದು ಉತ್ತರ ಆಗುತ್ತೆ ಸ್ನೇಹಿತರೆ. ಬಿ ಯಾವುದು? ಆರ್ಥರ್ ವೆಲ್ಲೆಸ್ಲಿ ಮತ್ತು ಜನರಲ್ ಹ್ಯಾರಿಸ್. ಸ್ಟುವರ್ಟ್ ಕೂಡ ನನ್ನ ಪ್ರಕಾರ ಕರೆಕ್ಟೇ, ಬಟ್ ಅದು ಆಪ್ಷನ್ ಇಲ್ಲದೆ ಇರೋದ್ರಿಂದ ಸರಿಯಾದಂತ ಉತ್ತರ ಇರೋ ಆಪ್ಷನ್ ಅಲ್ಲಿ ಬಿ ಮತ್ತು ಇ. ನನ್ನ ಪ್ರಕಾರ ಸರಿಯಾದಂತ ಉತ್ತರ ಬಿ ಮತ್ತು ಇ. ನೆಕ್ಸ್ಟ್ ಸ್ನೇಹಿತರೆ, ಭಾಸನ 2 ಕೃತಿಗಳು ಯಾವುವು? ಭಾಸಕವಿ ಸ್ವಪ್ನವಾಸವದತ್ತ ಕೃತಿಯನ್ನ ಬರೆದಿದ್ದಾರೆ. ಭಾಸಕವಿ ಸ್ವಪ್ನವಾಸವದತ್ತ ಅಂತ, ಬಟ್ ಇಲ್ಲಿಲ್ಲ. ಹಾಗಾದ್ರೆ ಯಾವ ಕೃತಿಗಳು ನಾವು ಕರೆಕ್ಟ್ ಅಂದ್ರೆ ದೂತವಾಕ್ಯಂ ಆಲ್ಸೋ ಭಾಸಕವಿಯದೆ, ದೂತವಾಕ್ಯಂ ಭಾಸಕವಿಯದೆ, ಚಾರುದತ್ತಂ ಕೂಡ ಭಾಸಕವಿಯದೆ. ಹಾಗಾಗಿ ಎ ಮತ್ತು ಡಿ ಎಲ್ಲಿದೆ? ಇಲ್ಲಿದೆ, 2ನೇ ಆಪ್ಷನ್ ಅಲ್ಲಿ ಇದೆ ನೋಡ್ರಿ, ಎ ಮತ್ತು ಡಿ. ದೂತವಾಕ್ಯಮು, ಚಾರುದತ್ತಂ ಎರಡೂ ಕೂಡ ಭಾಸಕವಿಯ ಕೃತಿಗಳಾಗಿರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ ಸ್ನೇಹಿತರೆ. ನೆಕ್ಸ್ಟ್, ಕ್ರಿಸ್ತಪೂರ್ವ 6ನೇ ಶತಮಾನದ ಗಣರಾಜ್ಯಗಳು, ಅಲ್ಲಿನ ಆಡಳಿತ ಜನಾಂಗಗಳೊಂದಿಗೆ ವಿವರಿಸಿ ಅಂತಿದೆ. ಸೊ ಇಲ್ಲಿ ವೈಶಾಲಿ ಮನೆತನ, ಲಿಚ್ಚವಿ. A2 ಯಾವ್ದಾವ್ದಿದೆ? ಆಪ್ಷನ್ 3 A2 ಇದೆ, ಆಪ್ಷನ್ 2 A2 ಇದೆ. ಹಾಗಾಗಿ 4 ಅಲ್ಲ, 1 ಅಲ್ಲ. ಈ ಮುಂದಕ್ಕೆ ಬರ್ರಿ. ಪಾವ, ಬಿಹಾರ, ಮಲ್ಲರು. ನನ್ನ ಪ್ರಕಾರ B4 ಕರೆಕ್ಟ್. A2 B4. ಹಾಗಾಗಿ ಸರಿಯಾದಂತ ಉತ್ತರ ಇಲ್ಲೇ ಸಿಕ್ಬಿಡುತ್ತೆ, 2ನೇದು. ಯಾಕಂದ್ರೆ ಪಿಪ್ಪಲಿವನ, ಮೋರಿಯಾ. C1 ಕರೆಕ್ಟ್. D3 ಮಿಥಿಲಾ ವಿದೇಹ. ಹಾಗಾಗಿ 2ನೇ ಆಪ್ಷನ್ ಸರಿ. A2 B4 C1 D3. ನೆಕ್ಸ್ಟ್ ಸ್ನೇಹಿತರೆ, ಇಲ್ಲಿ ನೋಡಿ, ಕೆಳಕಂಡ ಪಟ್ಟಿ 1ಅನ್ನ ಪಟ್ಟಿ 2ರೊಂದಿಗೆ ಸರಿಯಾಗಿ ಜೋಡಿಸಿ ಬರೀರಿ ಅಂತಿದೆ. ಕರ್ನಾಟಕ ಸಭಾ ಧಾರವಾಡ A3 3ರಲ್ಲಿದೆ, A3 3ರಲ್ಲಿದೆ, 4ರಲ್ಲಿದೆ. ಹಾಗಾಗಿ 2 ಆನ್ಸರ್ ಅಲ್ಲ, 1 ಆನ್ಸರ್ ಅಲ್ಲ. ಜಸ್ಟಿಸ್ ಪಾರ್ಟಿ ಮದ್ರಾಸ್ B4. ಹಾಗಾಗಿ 3 ಆನ್ಸರ್ ಸ್ನೇಹಿತರೆ. ಯಾಕೆಂದ್ರೆ B4 ಇಲ್ಲೇ 4ನೇದ್ರಲ್ಲಿ ಏನಾಗಿದೆ, B1 ಇದೆ. ಹಾಗಾಗಿ ಜಸ್ಟಿಸ್ ಪಾರ್ಟಿ ಮದ್ರಾಸು C1. ಸತ್ಯಶೋಧಕ ಸಮಾಜ ಪುಣೆ
ಮ್ಯಾಜಿನಿ ಕ್ಲಬ್ ಬೆಳಗಾವಿ. ಹಾಗಾಗಿ A3, B4, C1, D2 ಮೂರನೇ ಆಪ್ಷನ್ ಸರಿಯಾಗಿದೆ. ನೆಕ್ಸ್ಟ್ ನಿಮಗೆ ವಿವರಣಾತ್ಮಕವಾಗಿ ಇದನ್ನ ವಿವರಿಸಬೇಕು ಅಂದ್ರೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ನಿಮ್ ಕ್ಯೂರಿಯಾಸಿಟಿ ಜಾಸ್ತಿ ಇರುತ್ತೆ ಯಾವ್ದಿರ್ಬೋದು ಅಂತ, ಹಂಗಾಗಿ ಆನ್ಸರ್ ಹೇಳ್ತಾ ಹೋಗ್ತೀನಿ. ಏನಾದ್ರು ತಪ್ಪಿದ್ರೆ ಕ್ಷಮಿಸಿ ಅಂತ ಕೂಡ ಕೇಳ್ಕತ್ತೀನಿ. ಇಲಾಖೆ ಬಿಡುವ ಉತ್ತರಗಳೇ ಅಂತಿಮ ಉತ್ತರಗಳಾಗಿರ್ತವೆ. ಈ ಕೆಳಕಂಡ ಮಗಧ ರಾಜವಂಶವನ್ನು ಸರಿಯಾದ ಅನುಕ್ರಮದಲ್ಲಿ ಬರೀರಿ ಅಂತ ಮೊನ್ನೆ ಯಾವ್ದೋ ಕ್ವಶನ್ ಎಕ್ಸಾಮ್ ಅಲ್ಲಿ ಕೇಳಿದ್ರಿ ಇದನ್ನ. ಇದು ರಿಪೀಟೆಡ್ ಕ್ವಶನ್ ಇದೆ ರೀಸೆಂಟ್ ಆಗಿ 2025 ಅಲ್ಲಿ. ಸೊ ನಿಮ್ಮೆಲ್ಲರಿಗೂ ಗೊತ್ತು ಮಗಧ ಸಾಮ್ರಾಜ್ಯದ ಮೊದಲ ಮನೆತನ ಅರಿಯಂಕ ಮನೆತನ. ಸೊ ಒಂದು ಡಿ ಎಲ್ಲದೆ ಇಲ್ಲಿದೆ. ಡಿ ಆಪ್ಷನ್ ಇದೊಂದೇ ಇರೋದ್ರಿಂದ ಎರಡನೇ ಸರಿಯಾದಂತ ಉತ್ತರ, ಇನ್ನೇನು ಹುಡುಕಂಗೆ ಇಲ್ಲ. ಇದಾದ್ಮೇಲೆ ಎ ನಂದರು ಕರೆಕ್ಟ್, ಇದು ಎರಡನೇದು. ನೆಕ್ಸ್ಟ್ ಮೌರ್ಯರು ಮೂರನೇದು, ಯಾಕಂದ್ರೆ ಮೌರ್ಯನ ಸೋಲಿಸಿ ಶುಂಗರು ಪುಷ್ಯಮಿತ್ರ ಶುಂಗಮನಿತನವನ್ನ ಸ್ಥಾಪಿಸ್ತಾನೆ. ಹಾಗಾಗಿ ಡಿ ಎ ಸಿ ಬಿ ಸರಿಯಾದಂತ ಉತ್ತರ ಎರಡನೇದು, ಡಿ ಎ ಸಿ ಬಿ. ಅರ್ಥ ಆಯ್ತಲ್ಲ ಸ್ನೇಹಿತರೆ. ನೆಕ್ಸ್ಟ್ ಕೆಳಕಂಡ ಪಟ್ಟಿ ಒಂದರಲ್ಲಿನ ಪತ್ರಿಕೆಗಳು ಪಟ್ಟಿ ಎರಡರನ್ನ ಸಂಪಾದಕರನ್ನ ಹೊಂದಿಸಿ ಬರೆಯಿರಿ ಅಂತ ಕೇಳಿದರೆ, ಸ್ನೇಹಿತರೆ ನನಗೆ ಎರಡು ಪತ್ರಿಕೆಗಳಿಗೆ ಮಾತ್ರ ನಂಗೆ ಉತ್ತರ ಗೊತ್ತು. ಹಾಗಾಗಿ ಒಂದು ಕರ್ಮವೀರ ರಂಗನಾಥ್ ಬಿ ಟು ಇಲ್ಲದೆ ನೋಡಿ ಇವೆರಡರ ಮೂರಲ್ಲಿ B2 ಇದೆ. ಓಕೆ ಓಕೆ. ನೆಕ್ಸ್ಟ್ ಜಯ ಕರ್ನಾಟಕ ಆಲೂರು ವೆಂಕಟರಾಯರು ಡಿ3 ಯಾವ್ದಾವ್ದ್ರಲ್ಲಿದೆ. ಹಾಗಾಗಿ ಇದು ಒಂದನೇದು ಉತ್ತರ ಅಲ್ಲ, ಮೂರನೇದು ಉತ್ತರ ಅಲ್ಲ. ಒಂದನೇದು ಉತ್ತರ ಅಲ್ಲ, ಮೂರನೇದು ಉತ್ತರ ಅಲ್ಲ. ಇದಕ್ಕೆ ಇಲ್ಲ ಎರಡನೇ ಸರಿಯಾದಂತ ಉತ್ತರ, ಇಲ್ಲ ನಾಲ್ಕನೇ ಸರಿಯಾದಂತ ಉತ್ತರ. ಇದು ನನಗೆ ಪರ್ಫೆಕ್ಟ್ ಆಗಿ ಗೊತ್ತಿಲ್ಲ. ಹಾಗಾಗಿ 50-50 ಚಾನ್ಸ್ ಆಗ್ಬಿಟ್ಟಿದೆ. ಇವೆರಡರಲ್ಲಿ ಒಂದಾಗಿರುತ್ತೆ. ಯಾಕಂದ್ರೆ ಸ್ವತಂತ್ರ ಭಾರತ ಕನ್ನಡದ ಬಹುತ ಯಾರ್ದು ಅನ್ನೋದು ನನಗೆ ಗೊತ್ತಿಲ್ಲ. ಮೋಸ್ಟ್ಲಿ ಕನ್ನಡದ ಬಹುತ BM ಶ್ರೀಕಂಠಯ್ಯ, ಸ್ವತಂತ್ರ ಭಾರತ ಕಂಡ್ಲೇಗೋಡು ಶಂಕರ್ ಭಟ್, ಕಡೆಂಗೋಡು ಶಂಕರ್ ಭಟ್ ಅಂತ ಇರ್ಬೇಕು. ನನ್ನ ಪ್ರಕಾರ 100% ಯಾವ್ದಾದ್ರು ಒಂದು ಹೇಳಿ ಸರ್ ಅಂತ ನೀವ್ ಏನಾರ ಕೇಳಿದ್ರೆ, ಸೊ A4 ಯಾವ್ದೈತೆ, A4 ಇದು ಬರ್ಬೋದು, ಎರಡನೇದು ಬರ್ಬೋದು ಅನ್ಕೊಂಡಿದೀನಿ ಸ್ನೇಹಿತರೆ. ಆದ್ರೂ 50-50, 2-4ರಲ್ಲಿ 50-50 ನನಗೆ ಗೊತ್ತಿರೋದು ಹೇಳ್ಬೇಕು, ಗೊತ್ತಿಲ್ಲದೆ ಹೇಳ್ಬಾರ್ದು. ಸೊ ಓಕೆ. ಇದಾದ್ಮೇಲೆ ಕೆಳಗೆ ನೀಡಿರ್ತಕ್ಕಂಥ ಹೇಳಿಕೆಗಳಲ್ಲಿ ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಕೇಳಿದ್ರೆ, ಈ ಮೈಸೂರು ಶಿಶು ವಿವಾಹ ಕಾಯ್ದೆ ಬಂದು 1894. ಕೋಲಾರದ ಬಂಗಾರದ ಗಣಿಕೆ ಬಂದು 1881 ಅಥವಾ 82 ಅಂತ ಕರಿತೀವಿ, 1881 ಆರ್ 82 ಅಂತ. ಮೈಸೂರು ಸಿವಿಲ್ ಪರೀಕ್ಷೆ 1891. ನೆಕ್ಸ್ಟ್ ಶಿವನ ಸಮುದ್ರ ಯೋಜನೆ 1902, ನಿಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಹಾಗಾಗಿ ಇದು ಫಸ್ಟ್ ಬರ್ಬೇಕಾಗಿರೋದು ಬಿ ಕೋಲಾರ. ಹಾಗಾಗಿ ಬಿ ಇರೋದು ಒಂದೇ. ಹಾಗಾಗಿ ಒಂದನೇದು ಉತ್ತರ ಅಲ್ಲ, ಮೂರನೇದು ಉತ್ತರ ಅಲ್ಲ, ನಾಲ್ಕನೇದು ಉತ್ತರ ಅಲ್ಲ. ಸೊ ಸರಿಯಾದಂತ ಉತ್ತರ ಎರಡನೇದು, BCAD. ಬಿ ಯಾವುದು, ಕೋಲಾರದ ಬಂಗಾರದ ಗಣಿಗಾರಿಕೆ. ಸಿ ಯಾವುದು, ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಗಳು. ಎ ಯಾವುದು, ಮೈಸೂರು ಶಿಶು ವಿವಾಹ ಕಾಯ್ದೆ. ಸರಿ ಬಂತಾ. ಡಿ ಯಾವುದು, ಶಿವನ ಸಮುದ್ರ. ಕೊನೆಗೆ ಬಂತಲ್ಲ ಅಲ್ಲಿಗೆ BCAD. B1, C2, A3, D4. ಸರಿ ಅಲ್ವಾ ಸ್ನೇಹಿತರೆ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಪೊನ್ನನಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಂತಿದೆ. ಕವಿ ಪೊನ್ನನಿಗೆ. ಕವಿ ಪೊನ್ನ ರಾಷ್ಟ್ರಕೂಟರ ರಾಜ, 3ನೇ ಕೃಷ್ಣ ಇವರ ಆಶ್ರಯದಾತನಾಗಿದ್ದ. ಹೇಳಿಕೆ 1 ಸರಿ. ಪಂಪನ ಸಮಕಾಲೀನ, ಯಾಕಂದ್ರೆ ಇಬ್ರು ಸ್ವಲ್ಪ ಹೆಚ್ಚು ಕಮ್ಮಿ 10ನೇ ಶತಮಾನದಲ್ಲೇ ಬಂದಂತವ್ರು. ಹಾಗಾಗಿ ಹೇಳಿಕೆ 2 ಕೂಡ ಸರಿಯಾಗಿದೆ. ಗತ ಜಿನಾಕ್ಷರಮಾಲೆ, ಛಂದೋಬುದಿ ಅಂತ 3 ಕೃತಿಗಳನ್ನ ಕೊಟ್ಟಿದ್ದಾರೆ. ಇವು ಪಂಪನ ಕೃತಿಗಳು, ಪೊನ್ನನ ಕೃತಿಗಳು ಅಂತ. ಇಲ್ಲಿ ಘಟ ಪ್ರತ್ಯಾಗತ ಪೊನ್ನೊಂದೇ ಕೃತಿ, ಜಿನಾಕ್ಷರಮಾಲೆನು ಪೊನ್ನ ಅವ್ರದೇ ಕೃತಿ. ಅಂದ್ರೆ ಛಂದೋಬದಿ ಬಂದು ನಾಗವರ್ಮಂದು. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ನನ್ನ ಪ್ರಕಾರ ರಾಂಗ್. ಯಾಕಂದ್ರೆ ಇವೆರಡು ಕೃತಿ ಸರಿಯಾಗಿದೆ, ಬಟ್ ಈ ಕೃತಿ ತಪ್ಪಿರೋದ್ರಿಂದ ನನ್ನ ಸ್ಟೇಟ್ಮೆಂಟ್ ನನ್ನ ಪ್ರಕಾರ ನೋಡೋಣ, ಇಲಾಖೆ ಏನ್ ಬಿಡುತ್ತೆ ಗೊತ್ತಿಲ್ಲ, 3ನೇದು ರಾಂಗ್ ಇದೆ. ಹಾಗಾಗಿ ಈ 3ನೇ ಹೇಳಿಕೆ ತಪ್ಪಿದು. 3ನೇ ಹೇಳಿಕೆ ತಪ್ಪು. ಮೊದಲನೇದು ಸರಿ, 2ನೇದು ಸರಿ ನನ್ನ ಪ್ರಕಾರ. ಶಾಂತಿನಾಥ ಪುರಾಣ 19ನೇ ತೀರ್ಥಂಕರನ ಜೀವನವನ್ನ ವಿವರಿಸುತ್ತದೆ. ಇದು ಕೂಡ ತಪ್ಪು. ಏನಕ್ಕೆ ಸರ್ ತಪ್ಪು ಅಂದ್ರೆ, ನನ್ನ ಪ್ರಕಾರ 19ನೇ ತೀರ್ಥಂಕರ ಬಂದು ಮಲ್ಲಿನಾಥ. ಹಾಗಾಗಿ 16ನೇ ತೀರ್ಥಂಕರ ಬಂದು ಶಾಂತಿನಾಥ. ಶಾಂತಿನಾಥ ಪುರಾಣ ತಿಳಿಸೋದು ಶಾಂತಿನಾಥನ ಬಗ್ಗೆ. ಹಾಗಾಗಿ 19 ಅಲ್ಲ, ಅದು 16. ಸೊ ದಟ್ಸ್ ವೈ ನನ್ನ ಪ್ರಕಾರ ಈ ಸ್ಟೇಟ್ಮೆಂಟ್ ಕೂಡ ರಾಂಗ್ ಇರೋದ್ರಿಂದ ಕೇವಲ 2 ಹೇಳಿಕೆಗಳು ಮಾತ್ರ ಸರಿಯಾಗಿವೆ. ಇಲಾಖೆ ಬಿಡುವ ಉತ್ತರಕ್ಕಾಗಿ ಕಾಯೋಣ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇದು ಪ್ರಾಬಬಲಿ ಕೀ ಆನ್ಸರ್. 2 ಹೇಳಿಕೆಗಳು ಮಾತ್ರ ಸರಿಯಾಗಿವೆ, ಇದಕ್ಕೆ ಸರಿಯಾದಂತ ಉತ್ತರ. ಓಕೆನಾ. ನೆಕ್ಸ್ಟ್, ಆನ್ ಏರಾ ಆಫ್ ಡಾರ್ಕ್ನೆಸ್, ದಿ ಬ್ರಿಟಿಷ್ ಎಂಪೈರ್ ಇನ್ ಇಂಡಿಯಾ. ಇದು ರೀಸೆಂಟ್ ಕೃತಿ, ಶಶಿ ತರೂರ್ ಅವ್ರದ್ದು. ಶಶಿ ತರೂರ್ ಇದನ್ನ ಬರ್ದಿರೋದು ಶಶಿ ತರೂರ್. ನೆಕ್ಸ್ಟ್ ನೋಡಿ, ಇಲ್ಲಿ ನಿಮ್ಗೆ ಸ್ವಲ್ಪ ಬ್ಲರ್ ಆಗಿ ಕಾಣುತ್ತೆ ಇದು ಕ್ವಶನ್. ನಾನು ಓದ್ತೀನಿ, ಕೇಳಿಸ್ಕೊಡ್ರಿ. ಪಟ್ಟದ ಕಲ್ಲಿನಲ್ಲಿರುವ, ಅಥವಾ ನಿಮ್ ಕ್ವಶನ್ ಪೇಪರ್ ಇಟ್ಕೊಂಡು ನೋಡ್ರಿ.
ವಿರೂಪಾಕ್ಷ ದೇವಾಲಯಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳು ಸರಿಯಾಗಿವೆ. ಸರಿಯಾದ ಹೇಳಿಕೆಗಳು ಯಾವಂತ ಕೇಳಿದರೆ, ಈ ದೇವಾಲಯ ತ್ರೈಲೋಕೇಶ್ವರ ದೇವಾಲಯ ಎಂದು ಪರಿಚಿತವಾಗಿದೆ. ತಪ್ಪು. ಯಾಕೆಂದ್ರೆ ಇದು ಲೋಕೇಶ್ವರ ದೇವಾಲಯ ಅಂತ ಫೇಮಸ್ ಆಗಿರೋದು, ತ್ರೈಲೋಕೇಶ್ವರ ಅಲ್ಲ. ವಿರೂಪಾಕ್ಷ ಅಥವಾ ಲೋಕೇಶ್ವರ ದೇವಾಲಯ ಅಂತೀವಿ. ಸ್ಟೇಟ್ಮೆಂಟ್ ಒಂದು ರಾಂಗ್. ಎರಡನೇ ವಿಕ್ರಮಾದಿತ್ಯನು ಕಂಚಿಯ ಮೇಲೆ ಸಾಧಿಸಿದ ವಿಜಯದ ನೆನಪಿಗಾಗಿ ನಿರ್ಮಿಸಲಾಗಿದೆ. ಸರಿ. ನಂದಿವರ್ಮನನ್ನ ಸೋಲಿಸಿದ್ರಿಂದ ಅವನ ಹೆಂಡತಿ ಲೋಕೇಶ್ವರಿ ನಿರ್ಮಾಣ ಮಾಡಿದ್ದು. ಸ್ಟೇಟ್ಮೆಂಟ್ ಇದು ಒಂದು ಕರೆಕ್ಟ್ ಐತೆ, ಒಂದು ರಾಂಗ್ ಅದೇ. ಇದು ಒಂದು ಕರೆಕ್ಟ್, ಒಂದೇದ್ ರಾಂಗು, ಬಿ ರೈಟ್. ಸರ್ವಸಿದ್ಧಿ ಆಚಾರಿ ಮತ್ತು ಗುಂಡ ಇದರ ಶಿಲ್ಪಿಗಳು ರೈಟ್. ನನ್ನ ಪ್ರಕಾರ ಇದು ಕೂಡ ರೈಟ್. ಎರಡನೇ ಸ್ಟೇಟ್ಮೆಂಟ್ ರೈಟ್. ತ್ರೈಲೋಕ್ಯ ಮಹಾದೇವಿ ದೇವಾಲಯವನ್ನ ನಿರ್ಮಿಸಿದಳು. ನಾಲ್ಕನೇ ಸ್ಟೇಟ್ಮೆಂಟ್ ರಾಂಗ್. ಯಾಕೆಂದ್ರೆ ಇದನ್ನ ನಿರ್ಮಾಣ ಮಾಡಿದ್ದು ಲೋಕೇಶ್ವರ ದೇವಾಲಯ. ತ್ರೈಲೋಕೇಶ್ವರ ದೇವಾಲಯ. ತ್ರೈಲೋಕೇಶ್ವರ ದೇವಾಲಯ ಅಂದ್ರೆ ಅದು ಮಲ್ಲಿಕಾರ್ಜುನ ದೇವಾಲಯ. ಲೋಕೇಶ್ವರ ದೇವಾಲಯ ಅಂದ್ರೆ ಅದು ವಿರೂಪಾಕ್ಷ ದೇವಾಲಯ. ಹಾಗಾಗಿ ಬಿ ಸಿ ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಆಗವೆ. ಎ ಮತ್ತು ಡಿ ಸ್ಟೇಟ್ಮೆಂಟ್ ನನ್ನ ಪ್ರಕಾರ ರಾಂಗು. ಸೊ ದಟ್ಸ್ ವೈ ಎರಡು ಹೇಳಿಕೆಗಳು ಮಾತ್ರ ಸರಿ. ಇದಕ್ಕೆ ಸರಿಯಾದಂತ ಉತ್ತರ ಎರಡು ಹೇಳಿಕೆಗಳು ಸರಿ. ಸೊ ಓಕೆ, ಇಷ್ಟು ಇತಿಹಾಸಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ಕೇಳಿರ್ತಕ್ಕಂಥದ್ದನ್ನ ನೋಡ್ತೀವಿ. ಇದರ ವಿವರಣಾತ್ಮಕ ವಿಡಿಯೋವನ್ನ ಮುಂದಿನ ತರಗತಿಯಲ್ಲಿ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ, ವಿಡಿಯೋವನ್ನ ವೀಕ್ಷಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.